ಕೆಲವೇ ಕ್ಷಣಗಳಲ್ಲಿ ಬೌರಿಂಗ್ ಆಸ್ಪತ್ರೆಗೆ ಪ್ರಜ್ವಲ್ ರೇವಣ್ಣ ಅವರನ್ನ ಕರೆತರಲಾಗುತ್ತೆ. ವಶಕ್ಕೆ ಪಡೆದಿರುವಂತಹ ಎಸ್ಐಟಿ ಕೋರ್ಟ್ಗೆ ಹಾಜರುಪಡಿಸುವ ಮುನ್ನ ವೈದ್ಯಕೀಯ ಪರೀಕ್ಷೆಯನ್ನ ನಡೆಸಲಿದೆ. ಈ ಹಿನ್ನೆಲೆಯಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಜ್ವಲ್ ರೇವಣ್ಣಗೆ ಮೆಡಿಕಲ್ ಟೆಸ್ಟ್. ಪ್ರಾಥಮಿಕ ವಿಚಾರಣೆಯ ಬಳಿಕ ಬೌರಿಂಗ್ ಆಸ್ಪತ್ರೆಗೆ ಪ್ರಜ್ವಲ್ ರೇವಣ್ಣ ಅವರನ್ನ ಕರೆತರಲಾಗ್ತಿತ್ತು. ಮೆಡಿಕಲ್ ಟೆಸ್ಟ್ ನಡೆಸೋದಕ್ಕಾಗಿ ಬೌರಿಂಗ್ ಆಸ್ಪತ್ರೆಗೆ ಕರೆದೊಯ್ಯಲಾಗ್ತಾ ಇದೆ. ಪ್ರಾಥಮಿಕ ಪರೀಕ್ಷೆಗಳು ನಡೀತವೆ. ವೈದ್ಯಕೀಯ ಪರೀಕ್ಷೆ ಕೋರ್ಟ್ಗೆ ಹಾಜರುಪಡಿಸುವ ಮುನ್ನ ಈ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸುವಂತದ್ದು ಪ್ರೊಸೀಜರ್. ಏನಾದ್ರೂ ಕಾಯಿಲೆ ಇದೆಯಾ, ಅದಕ್ಕೇನಾದ್ರೂ ಔಷಧ ಪಡಿತಾ ಇದ್ದಾರಾ, ಇದೆಲ್ಲದರ ಮಾಹಿತಿಯನ್ನು ಕೂಡ ಸಂಗ್ರಹಿಸಲಾಗುತ್ತೆ. ಜೊತೆಗೆ ದೇಹದ ತೂಕ, ಬಣ್ಣ, ಬಿಪಿ, ಶುಗರ್, ಹಾರ್ಟ್ ರೇಟ್, ಬ್ಲಡ್ ಟೆಸ್ಟ್ ಇವೆಲ್ಲವನ್ನ ಕೂಡ ನಡೆಸಲಾಗುತ್ತೆ. ಶಿವಾಜಿನಗರದ ಬೌರಿಂಗ್ ಆಸ್ಪತ್ರೆಯಲ್ಲಿ ಈಗಾಗಲೇ ಬೇಗಿ ಪೊಲೀಸ್ ಭದ್ರತೆಯನ್ನು ಒದಗಿಸಲಾಗಿದೆ. ನಿನ್ನೆ ರಾತ್ರಿ ಎಸ್ಐಟಿ ಏರ್ಪೋರ್ಟ್ನಿಂದಲೇ ವಶಕ್ಕೆ ಪಡೆದು ಎಸ್ಐಟಿ ಕಚೇರಿಗೆ ಕರ್ಕೊಂಡು ಬಂತು. ಅಲ್ಲಿ ಪ್ರಾಥಮಿಕ ವಿಚಾರಣೆಯನ್ನು ನಡೆಸಲಾಗಿದೆ. ಈಗಿರೋದು ವೈದ್ಯಕೀಯ ಪರೀಕ್ಷೆ. ಅದಾದ ಬಳಿಕ ಕೋರ್ಟ್ಗೆ ಹಾಜರುಪಡಿಸ್ತಾರೆ, ಕಸ್ಟಡಿಗೆ ಕೇಳ್ತಾರೆ, ಕೋರ್ಟ್ ನಿರ್ಧಾರ ಕೈಗೊಳ್ಳುತ್ತೆ ಎನ್ನುವಂತಹ ಕುತೂಹಲ ಇದೆ. ಅದಕ್ಕೂ ಮುನ್ನ ನಡೀಬೇಕಾದಂತಹ ಪ್ರೊಸೀಜರ್ ಇದು ವೈದ್ಯಕೀಯ ಪರೀಕ್ಷೆ. ಆ ಪರೀಕ್ಷೆಗಾಗಿ ವೈದ್ಯಕೀಯ ಪರೀಕ್ಷೆ ನಡೆಸೋದಕ್ಕಾಗಿ ಬೌರಿಂಗ್ ಆಸ್ಪತ್ರೆಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನ ಕರೆತರಲಾಗುತ್ತೆ. 34 ದಿನಗಳಿಂದ ಕಾಯ್ತಾ ಇತ್ತು ಎಸ್ಐಟಿ ಪ್ರಜ್ವಲ್ ವಿಚಾರಣೆಯನ್ನ ನಡೆಸೋದಕ್ಕೆ, ವಶಕ್ಕೆ ಪಡೆಯೋದಕ್ಕೆ. ಕೊನೆಗೂ ಅದು ಸಾಧ್ಯ ಆಗಿದೆ. ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೈದ್ಯಕೀಯ ಪರೀಕ್ಷೆಗಾಗಿ ಬೌರಿಂಗ್ ಆಸ್ಪತ್ರೆಗೆ ಪ್ರಜ್ವಲ್ ರೇವಣ್ಣ ಅವರನ್ನ ಕರೆತರಲಾಗುತ್ತೆ. ಏಪ್ರಿಲ್ 30ಕ್ಕೆ ಪ್ರಜ್ವಲ್ ರೇವಣ್ಣಗೆ ಎಸ್ಐಟಿ ನೋಟಿಸ್ ಕೊಟ್ಟಿದ್ದು 24 ಗಂಟೆಯೊಳಗೆ ಬನ್ನಿ ಅಂತ. ಆದ್ರೆ 7 ದಿನಗಳ ಕಾಲಾವಕಾಶ ಕೇಳ್ತಾರೆ, ಬರೋದಿಲ್ಲ. ಕಾದು ಕಾದು ನಂತರ ಬಂದದ್ದು ನಿನ್ನೆ ರಾತ್ರಿ. ಬರೋಬ್ಬರಿ 34 ದಿನಗಳ ಬಳಿಕ ಪ್ರಜ್ವಲ್ ವಾಪಸ್ಸಾದ್ರು. ಈ ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ಪ್ರಜ್ವಲ್ ರೇವಣ್ಣ ಅವರ ತನಿಖೆ ನಡೆಸದ ಹೊರತು, ವಿಚಾರಣೆ ನಡೆಸದ ಹೊರತು ಸತ್ಯಾಸತ್ಯತೆಯನ್ನ ತಿಳಿಯೋದಕ್ಕೆ ಸಾಧ್ಯ ಆಗಲ್ಲ. ಈ ಬಗ್ಗೆ ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ರಿಪೋರ್ಟರ್ ರವಿ ಈಗ ಸಂಪರ್ಕದಲ್ಲಿದ್ದಾರೆ. ರವಿ, ಪ್ರಜ್ವಲ್ ರೇವಣ್ಣ ಕೊನೆಗೂ 34 ದಿನಗಳ ಬಳಿಕ ಅರೆಸ್ಟ್ ಆಗಿದ್ದಾರೆ. ಮುಂದಿನ ಪ್ರಕ್ರಿಯೆಗಳು ಹೇಗೆ ಸಾಗುತ್ತೆ, ಕಾನೂನಾತ್ಮಕವಾಗಿ ಏನೇನು ಹೆಜ್ಜೆಯನ್ನ ಎಸ್ಐಟಿ ಇಡುತ್ತೆ, ಬಹಳ ಕುತೂಹಲ ಇದೆ. ವಾಟ್ ನೆಕ್ಸ್ಟ್ ಅನ್ನೋದು. ಖಂಡಿತವಾಗಿ ಪ್ರತಿಮಾ, ಯಾಕಂದ್ರೆ ಈಗ ಆಲ್ರೆಡಿ ಎಸ್ಐಟಿ ರಚನೆ ಆದ ಬಳಿಕ 3 ಎಫ್ಐಆರ್ಗಳು ಪ್ರಜ್ವಲ್ ರೇವಣ್ಣ ವಿರುದ್ಧ ಕೂಡ ದಾಖಲಾಗಿರೋದ್ರಿಂದ 3 ಕೂಡ ಲೈಂಗಿಕ ದೌರ್ಜನ್ಯ ಮತ್ತೆ ಅತ್ಯಾಚಾರದ ಪ್ರಕರಣಗಳು IPC ಸೆಕ್ಷನ್ 376 ಅಡಿ ದಾಖಲಾಂತ ಪ್ರಕರಣ. ಈ 3 ಪ್ರಕರಣಗಳಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ತುಂಬಾ ಅವಶ್ಯಕವಾಗಿ ಎಸ್ಐಟಿಗೆ ಬೇಕಾಗಿರುವಂತದ್ದು. ಆದ್ರೆ ಕಳೆದ 34 ದಿವಸಗಳಿಂದ ಆತ ಜರ್ಮನಿಯ ಮ್ಯೂನಿಚ್ ನಲ್ಲಿ ಇರುವಂತಹ ಕಾರಣಕ್ಕೋಸ್ಕರ ಭಾರತಕ್ಕೆ ಕರೆತರುವಂತಹ ಎಲ್ಲ ಪ್ರಯತ್ನ ಕೂಡ ಮಾಡಲಾಯಿತು. ಅಂತಿಮವಾಗಿ ನಿನ್ನೆ ರಾತ್ರಿ ಕೂಡ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದ ತಕ್ಷಣ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಎಸ್ಐಟಿ ಕಚೇರಿ ಕರ್ಕೊಂಡ್ಬಂದು ಈಗ ಅಷ್ಟೇ ಒಂದಷ್ಟು ಇಂಟ್ರಾಗೇಷನ್ ಕೂಡ ಆರಂಭ ಮಾಡಿರುವಂತದ್ದು. ಈ ನಂತರ ಅಂದ್ರೆ ಮೆಡಿಕಲ್ಗೆ ಕರ್ಕೊಂಡು ಹೋಗ್ತಾರೆ ಬೌರಿಂಗ್ ಆಸ್ಪತ್ರೆಗೆ. ನಮಗೆ ಬರ್ತಿರುವಂತಹ ಮಾಹಿತಿ ಪ್ರಕಾರ 12ವರೆಗೆ ಬೌರಿಂಗ್ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ರೂಟೀನ್ ಚೆಕ್ಅಪ್ ಕೂಡ ಮಾಡಲಾಗುತ್ತೆ. ಆ ಬಳಿಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಈಗ ಆಲ್ರೆಡಿ 3 ಎಫ್ಐಆರ್ ಆಗಿದ್ದಿಲ್ಲ. ಆ 3 ಎಫ್ಐಆರ್ ಪೈಕಿ ಯಾವ್ದಾದ್ರು ಒಂದು ಎಫ್ಐಆರ್ ನಲ್ಲಿ 10 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೇಳ್ತಾರೆ. ಸಾಮಾನ್ಯವಾಗಿ ತುಂಬಾ ಹೈ ಪ್ರೊಫೈಲ್ ಕೇಸ್ ಆಗಿರುವಂತಹ ಹಿನ್ನೆಲೆಯಲ್ಲಿ, ಅತ್ಯಾಚಾರ ಪ್ರಕರಣ ಆಗಿರುವಂತಹ ಹಿನ್ನೆಲೆ ಹಾಜರು ಮಾಡಬೇಕಾಗಿರುತ್ತೆ, ಸಾಕ್ಷಿಗಳನ್ನ ಕಲೆ ಹಾಕ್ಬೇಕಾಗಿರುತ್ತೆ, ಆರೋಪಿ ಹೇಳಿಕೆ ಬೇಕಾಗುತ್ತೆ, ಮೊಬೈಲ್ ರಿಟ್ರೈವ್ ಮಾಡಬೇಕಾಗುತ್ತೆ. ಸೊ ಹೀಗಾಗಿ ಒಂದು 6 ರಿಂದ 8 ದಿವಸಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಡುವಂತಹ ಸಾಧ್ಯತೆ ಕೂಡ ಇದೆ. ಬಹುಶಃ ಇನ್ನೊಂದು ಅರ್ಧ ಗಂಟೆ ಬಳಿಕ ಮೆಡಿಕಲ್ ಚೆಕ್ಅಪ್ ಕೂಡ ಕರ್ಕೊಂಡು ಹೋಗುವಂತಹ ಸಾಧ್ಯತೆ ಇದೆ. ಅಲ್ಲಿನ ನ್ಯಾಯಾಧೀಶರ ಕೋರ್ಟ್ಗೆ ಹಾಜರುಪಡಿಸಿ ಪೊಲೀಸ್ ಕಸ್ಟಡಿಗೆ ಪಡೆಯುವಂತಹ ಸಾಧ್ಯತೆ ಇದೆ. ಪ್ರತಿಮಾ, ರವಿ, ಈಗ ವೈದ್ಯಕೀಯ ಪರೀಕ್ಷೆಯನ್ನೇ ನಡೆಸಲಾಗುತ್ತೆ ಕೋರ್ಟ್ಗೆ ಹಾಜರುಪಡಿಸುವ ಮುನ್ನ. ಸಾಮಾನ್ಯವಾಗಿ ಯಾವುದೇ ಆರೋಪಿಯನ್ನು ಕೂಡ ಕಸ್ಟಡಿಗೆ ಪಡೆಯುವ ಮುನ್ನ, ಕೋರ್ಟ್ಗೆ ಹಾಜರುಪಡಿಸುವ ಮುನ್ನ ವೈದ್ಯಕೀಯ ಪರೀಕ್ಷೆ ನಡೆಯುತ್ತೆ. ಆ ಪರೀಕ್ಷೆಗಳು ಮಾತ್ರ ನಡೆಯುವಂಥದ್ದ, ಅಥವಾ ಇದು ಅತ್ಯಾಚಾರ, ಲೈಂಗಿಕ ದೌರ್ಜನ್ಯದ ಪ್ರಕರಣ ಆಗಿರುವಂತಹ ಹಿನ್ನೆಲೆಯಲ್ಲಿ ಕೇಸ್ಗೆ ಸಂಬಂಧಪಟ್ಟಂತ ಪರೀಕ್ಷೆಗಳನ್ನ ಈಗಲೇ ನಡೆಸಲಾಗತ್ತಾ? ಏನಿದೆ ಮಾಹಿತಿ? ಇಲ್ಲ, ಖಂಡಿತವಾಗಿಯೂ ಕೇಸ್ಗೆ ಸಂಬಂಧಪಟ್ಟಂತಹ ಯಾವುದೇ ಪರೀಕ್ಷೆಗಳು ಇವತ್ತು ಮಾಡೋದಿಲ್ಲ. ಯಾಕಂದ್ರೆ ಅದು ಮುಂದಿನ ಹಂತದಲ್ಲಿ ತನಿಖೆಯ ಸಂದರ್ಭದಲ್ಲಿ ಮಾಡಬೇಕಾಗುತ್ತೆ. ಸೊ ಹೀಗಾಗಿ ಯಾವುದೇ ಪರೀಕ್ಷೆಗಳನ್ನು ಮಾಡಲ್ಲ. ಅಂದ್ರೆ ಇವತ್ತು ಏನು
ಪೊಲೀಸ್ ಕಸ್ಟಡಿಗೆ ಪಡೆಯುವ ಮುನ್ನ ಒಬ್ಬ ವ್ಯಕ್ತಿಯ ಆರೋಪಿಯ ಆರೋಗ್ಯವನ್ನು ಮಾಹಿತಿ ಪಡಿತಾರೆ. ಯಾಕಂದ್ರೆ ನೀವು ನೋಡ್ತಾ ಇರಬಹುದು, ಸಾಕಷ್ಟು ಪ್ರಕರಣಗಳಲ್ಲಿ ಆರೋಪಿ ಆರೋಗ್ಯ ಏರುಪೇರಾದಂತಹ ಸಂದರ್ಭದಲ್ಲಿ ಯಾವ ಮಟ್ಟದ ಪರಿಸ್ಥಿತಿಗಳು ಉಂಟಾಗ್ತವೆ ಅನ್ನೋದು ಬಹುಶಃ ಗೊತ್ತಾಗುತ್ತೆ. ಯಾಕಂದ್ರೆ ಹೀಗಾಗಿ ಯಾವುದೇ ಒಬ್ಬ ವ್ಯಕ್ತಿಯನ್ನ ಪೊಲೀಸ್ ಕಸ್ಟಡಿಗೆ ಪಡೆಯುವಂತಹ ಮುಂಚೆ ಒಂದಷ್ಟು ರೂಟೀನ್ ಚೆಕ್ಅಪ್ ಮಾಡ್ತಾರೆ. ಅಂದ್ರೆ BP ಎಷ್ಟಿದೆ, ಶುಗರ್ ಎಷ್ಟಿದೆ, ಮತ್ತೆ ECG ಏನ್ ಹೇಳುತ್ತೆ, ಇಂತಹ ಒಂದು 3 ತರದಂತಹ ಟೆಸ್ಟ್ ಗಳನ್ನ ಪಡ್ತಾರೆ. ಕೇವಲ 3 ತರದಂತಹ ಟೆಸ್ಟ್ ಗಳನ್ನ ಮಾತ್ರ ಇವತ್ತು ಬೆಂಗಳೂರಿನ ಬೋರಿಂಗ್ ಹಾಸ್ಪಿಟಲ್ ಅಲ್ಲಿ ಚೆಕ್ ಮಾಡ್ತಾರೆ. ಆ ನಂತರ ಅಲ್ಲಿಂದ ನೇರವಾಗಿ ನ್ಯಾಯಾಧೀಶರ ಸಮ್ಮುಖದಲ್ಲಿ ಹೋಗಿ ಹಾಜರುಪಡಿಸಿ ವಶಕ್ಕೆ ಪಡ್ತಾರೆ. ಹೊರತಾಗಿ ಯಾವುದೇ ಬೇರೆ ಅಂದ್ರೆ ಹೆಚ್ಚಿನ ಪರೀಕ್ಷೆಗೆ ಒಳಪಡಿಸಿಲ್ಲ. ಯಾಕಂದ್ರೆ ಮುಂದಿನ ಈಗ ಏನು ಪ್ರಕರಣ ಬಯಲಿಗೆ ಬಂದಿಲ್ಲ, ಇದಕ್ಕೆ ಸಾಕ್ಷಿಗಳನ್ನು ಹುಡುಕ್ತಾ ಹೋಗ್ತಾರೆ. ಯಾಕಂದ್ರೆ ಮಹಿಳೆ ಅತ್ಯಾಚಾರ ಆಗಿದೆ ಅಂತೇಳಿ ಏನು ದೂರು ಕೊಟ್ಟಿದ್ದಾರೆ, ಆ ದೂರಿಗೆ ಸಂಬಂಧಪಟ್ಟಂತಹ ಅಂಶಗಳನ್ನ ಒಂದೊಂದಾಗಿ ಕೆದಕ್ತಾ ಹೋಗ್ತಾರೆ. ಆ ನಂತರ ಅತ್ಯಾಚಾರ ಪ್ರಕರಣ ಆಗಿರುವಂತಹ ಹಿನ್ನೆಲೆಯಲ್ಲಿ ಈತ ಲೈಂಗಿಕವಾಗಿ ಸಂಭೋಗ ನಡೆಸಲು ಸಮರ್ಥನಿದ್ದಾನ, ಕೇಪಬಲ್ಲ ಅನ್ನುವಂತಹ ಒಂದು ಪ್ರಶ್ನೆ ಬಂದ ಸಂದರ್ಭ ಸಹಜವಾಗಿ ಆ ಪರೀಕ್ಷೆಯನ್ನು ಕೂಡ ಮಾಡ್ತಾರೆ. ಅದು ಮುಂದಿನ ದಿನಗಳಲ್ಲಿ ಮಾಡ್ತಾರೆ. ಈಗ ಯಾವುದೇ ಕಾರಣಕ್ಕೂ ಕೂಡ ಅದಕ್ಕೆ ಒಂದಷ್ಟು ಕೋರ್ಟ್ ಅನುಮತಿ ಕೂಡ ಬೇಕಾಗಿರುತ್ತೆ. ಸೊ ಹೀಗಾಗಿ ಸದ್ಯ ಇವತ್ತು ಏನೋ ಒಬ್ಬ ಆರೋಪಿನ ಕಸ್ಟಡಿಗೆ ಪಡೆಯುವ ಮುನ್ನ ಏನೋ ರೂಟೀನ್ ಚೆಕ್ಅಪ್ ಮಾಡ್ತಾರೆ. ಆ ರೂಟೀನ್ ಚೆಕ್ಅಪ್ ಮಾತ್ರ ಇನ್ನೇನು ಕೆಲವೇ ಗಂಟೆಗಳ ಬಳಿಕ ನಡೆಯುವಂತಹ ಸಾಧ್ಯತೆ ಇದೆ. ಪ್ರತಿಮಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.